ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದಾಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 7ನೇ ವಾಕ್ಯ. ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ. ನನ್ನ ಮುಖವನ್ನು ಕಗ್ಗಲಿನಂತೆ ಗಟ್ಟಿ ಮಾಡಿಕೊಂಡಿದ್ದೇನೆ. ಆಶಾಭಂಗ ಪಡಲಾರನೆಂದು ನನಗೆ ಗೊತ್ತು. ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಅನೇಕ ರೀತಿಯ ನಂಬಿಕೆಯ ಭರವಸದ ಮಾತುಗಳನ್ನು ನಾವು ನೋಡಬಹುದು. ಇಲ್ಲಿ ಒಬ್ಬ 4ನೇ ವಾಕ್ಯದ ಹೆಡ್ಡಿಂಗಲ್ಲಿ ಓದ್ತೀವಿ, ಯೆಹೋವನ ಸೇವಕನ ಒಂದು ಭರವಸ, ದೇವರ ಮಗನ ಒಂದು ಭರವಸ. ಅನೇಕ ಸಂದರ್ಭದಲ್ಲಿ ಈ ನಂಬಿಕೆ ಮತ್ತು ಭರವಸದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿವೆ. ಒಂದು ರೀತಿಯಲ್ಲಿ ಹೇಳಿದರೆ ಒಂದು ಅಣ್ಣ ತಮ್ಮ ಅಂತ ಹೇಳ್ಬೋದು. ನಂಬಿಕೆ ಮತ್ತು ಭರವಸೆ ಎರಡು ಒಂದೇ ಅಲ್ಲ ನನ್ನ ಒಂದು ಅಭಿಪ್ರಾಯದಲ್ಲಿ. ನಂಬಿಕೆ ನಮ್ಮಲ್ಲಿರುವಾಗಲೂ ಸಹ ಒಂದು ಅಪನಂಬಿಕೆಯ ಮಾತುಗಳು ಸಹ ಬರ್ಬೋದು, ಅಪನಂಬಿಕೆಯೂ ಸಹ ನಮ್ಮಲ್ಲಿ ಇರುವಂಥ ಸನ್ನಿವೇಶಗಳನ್ನ ನೋಡ್ಬೋದು. ಆದರೆ ಭರವಸೆ ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್ ಅಂತ ಇಂಗ್ಲೀಷಲ್ಲಿ ನೋಡ್ತೀವಿ. ನಂಬಿಕೆ ಅಂದರೆ ಫೇತ್ ಅಂತ ನಾವು ನೋಡುವಾಗ, ಭರವಸೆ ಅಂತ ಹೇಳಿದ್ರೆ ಕಾನ್ಫಿಡೆನ್ಸ್. ಅದರ ಅರ್ಥ ನನ್ನಲ್ಲಿ ಒಂದು ದೃಢತೆ ಇದೆ, ಅಲ್ಲಿ ಅಪನಂಬಿಕೆಗೆ ಜಾಗನೇ ಇಲ್ಲ. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಇಟ್ ಈಸ್ ಬೆಟರ್ ಟು ಟ್ರಸ್ಟ್ ಇನ್ ದ ಲಾರ್ಡ್ ದ್ಯಾನ್ ಟು ಪುಟ್ ಕಾನ್ಫಿಡೆನ್ಸ್ ಇನ್ ಮ್ಯಾನ್. ಮನುಷ್ಯನ ಮೇಲೆ ಆಶ್ರಯ ಇಡ್ಬೋದು, ನಂಬಿಕೆ ಇಡ್ಬೋದು, ಭರವಸೆ ಇಡೋಕ್ಕಾಗಲ್ಲ. ಯಾಕೆ? ಭರವಸೆ ಇಟ್ಟಿದ್ರಿಂದ ಗ್ಯಾರಂಟಿ ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಒಂದು ದೃಢತೆ ನಮಗಿಲ್ಲ. ಅವನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ, ಒಂದು ವೇಳೆ ಮಾಡ್ಬೋದು, ಮಾಡ್ದೇನೂ ಇರ್ಬೋದು. ನಾವು ಅವನಲ್ಲಿ ಆಶ್ರಯಿಸಿದಾಗ ಅವನು ನಮ್ಮನ್ನು ರಕ್ಷಿಸ್ಬೋದು, ರಕ್ಷಿಸದಲ್ಲೇನೂ ಇರ್ಬೋದು. ಆದರೆ ದೇವರ ವಾಕ್ಯದಲ್ಲಿ ಓದುವಾಗ ದೇವರ ಮಕ್ಕಳಿಗೆ ದೇವರ ಮೇಲೆ ನಂಬಿಕೆಗಿಂತ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಒಂದು ಭರವಸೆ, ಒಂದು ಕಾನ್ಫಿಡೆನ್ಸ್ ಇರಬೇಕು. ಏನದು ಕಾನ್ಫಿಡೆನ್ಸ್? ಕೆಲವು ವ್ಯಕ್ತಿಗಳು ಪರೀಕ್ಷೆ ಬರೆದಿರ್ತಾರೆ, ಅವ್ರಿಗೊಂದು ಕಾನ್ಫಿಡೆಂಟ್ ಇರುತ್ತೆ, ನನಗೆ 90 ಬರುತ್ತೆ, 90% ನನಗೆ ಬರೋದು, ಒಂದು ಕಾನ್ಫಿಡೆಂಟ್. ಅದು ನಂಬಿಕೆಗಿಂತ ಒಂದು ಸ್ಟೆಪ್ ಮುಂದೆ. ಈ ದಿವಸ ದೇವರು ನಮ್ಮಿಂದ ಬಯಸುವಂಥದ್ದು ಏನು ಅಂದರೆ, ನಂಬಿಕೆಯಲ್ಲಿ ಇರುವುದಕ್ಕಿಂತ ಆ ನೆಕ್ಸ್ಟ್ ಸ್ಟೆಪ್ಗೆ, ನೆಕ್ಸ್ಟ್ ಲೆವೆಲ್ಗೆ ನಾವು ಹೋಗಬೇಕು. ಭರವಸೆ ಉಳ್ಳಂತಹ ವ್ಯಕ್ತಿಗಳಾಗಬೇಕು ನಾವು. ದೇವರ ಮೇಲೆ ಒಂದು ಕಾನ್ಫಿಡೆನ್ಸ್. ಅದರ ಅರ್ಥ ಏನು? ನನಗೆ ನನ್ನ ದೇವರು ಸಹಾಯ ಮಾಡ್ತಾರೆ, ನನ್ನ ದೇವರು ನನ್ನ ಸಂಗಡ ಇರೋದರಿಂದ ನಾನು ನಾಚಿಕೆಯಿಂದ ಕೊರಗೋದಿಲ್ಲ. ಹಾಗಾದರೆ ಈ ದಿವಸಗಳಲ್ಲಿ ನಮ್ಮಲ್ಲಿ ಒಂದು ಭರವಸೆ ಇರಬೇಕು. ಆ ಭರವಸೆಯಿಂದ ಯೆಶಾಯನು ಮಾತಾಡ್ತಾ ಇದ್ದಾನೆ, ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು. ನನ್ನ ದೇವರು ನನಗೆ ಸಹಾಯ ಮಾಡ್ತಾನೆ. ಅದು ನಂಬಿಕೆಗಿಂತ ಒಂದು ಸ್ಟೆಪ್ ಮುಂದೆ ಇದ್ದು ಭರವಸೆ ಇದೆ. ಅದರ ಅರ್ಥ ಅದರಲ್ಲಿ ಮಾಡ್ತಾರಾ ಇಲ್ವಾ, ಒಂದು ಕ್ವಶನ್ ಮಾರ್ಕ್ ಇಲ್ಲ, ಒಂದು ಸಂಶಯದ ಮಾತಿಲ್ಲ, ಎರಡು ಮನಸ್ಸಿಲ್ಲ, ಚಂಚಲದ ಮನಸ್ಸಿಲ್ಲ, ಅಲ್ಲಿ ಒಂದು ದೃಢತೆ ಇದೆ. ನನ್ನ ದೇವರು ನನಗೆ ಸಹಾಯ ಮಾಡ್ತಾನೆ ಎಂಬುದು ಒಂದು ದೃಢತೆಯ ಮಾತು. ಈ ದಿವಸಗಳಲ್ಲಿ ನನ್ನಲ್ಲಿ, ನಿಮ್ಮಲ್ಲಿ ದೇವರು ಬಯಸುವಂಥದ್ದು ಒಂದು ನಂಬಿಕೆಯ ಮಾತಿಗಿಂತ ದೃಢತೆಯ ಭರವಸದ ಮಾತು. ಯೆಹೋವನ ಸೇವಕನ ಒಂದು ಭರವಸೆ ಏನು? ಕರ್ತನು ನನಗೆ ಸಹಾಯ ಮಾಡ್ತಾನೆ. ಈ ದಿವಸಗಳಲ್ಲಿ ದೇವರಲ್ಲಿ ಭರವಸೆ ಬಿಟ್ಟಂತಹ, ದೇವರಲ್ಲಿ ಭರವಸೆ ಬಿಡುವಂತಹ ತನ್ನ ಮಕ್ಕಳನ್ನು ರಕ್ಷಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತ ನಮ್ಮಿಂದ ಬಯಸುವಂಥದ್ದು ನಾವು ನಿರಂತರವಾಗಿ ಆತನಲ್ಲಿ ಭರವಸೆ ಇಡುವವರಾಗಿರಬೇಕು. ಅಪನಂಬಿಕೆಯ ಮಾತುಗಳನ್ನು ಬಿಟ್ಟುಬಿಡಬೇಕು. ಕೆಲವು ಟೈಮ್ಗಳಲ್ಲಿ ನಾವು ನಂಬಿಕೆಯಿಂದ ಹೇಳ್ತೀವಿ ದೇವರು ಸಹಾಯ ಮಾಡ್ತಾರೆ ಅಂತ, ಆದರೆ ಸನ್ನಿವೇಶ ನೋಡಿಬಿಟ್ಟು ನಾವು ಹೇಳ್ತೀವಿ, ಅಯ್ಯೋ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬರುತ್ತೋ ಇಲ್ವೋ ಗೊತ್ತಿಲ್ಲ, ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆ? ಹೊರಗಡೆ ನಾವು ನಂಬಿಕೆ ಮಾತು ಹೇಳ್ತಿರ್ತೀವಿ, ಒಂಥರ ಆಳದಲ್ಲಿ ಒಂಥರ ಭಯ, ಒಂಥರ ನಿರಾಶೆ, ನಿರೀಕ್ಷೆ ಕಳ್ಕೊಂಡಂತಹ ಒಂದು ಸ್ಥಿತಿ. ಆದರೆ ಈ ಬೆಳಗಿನ ಸಮಯದಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾರೆ, ನೀನು ನಿರಾಶೆಯನ್ನು ಬಿಟ್ಟುಬಿಡು, ನಿರೀಕ್ಷೆಯನ್ನು ಕಳ್ಕೊಂಡಂತಹ ಸ್ಥಿತಿಯನ್ನು ಬಿಟ್ಟುಬಿಡು. ನೀನು ನಿರೀಕ್ಷೆಯಲ್ಲಿ ದೃಢವಾಗಿ ನಿಲ್ಲುವುದಾದರೆ ನಿನಗಾಗಿ ಸಹಾಯ ಮಾಡುವ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ಆತನ ಮೇಲೆ ನಿನ್ನ ಭರವಸೆಯನ್ನು ಇಡಬೇಕು. ನಾವು ಮನುಷ್ಯರಲ್ಲ ಭರವಸೆ ಇಡ್ತಾ ಇರೋದು, ಪ್ರಭುಗಳಲ್ಲಿ ಭರವಸೆ ಇಡಬೇಡ್ರಿ, ಮಾನವನನ್ನು ನೆಚ್ಚಬೇಡ್ರಿ, ಅವನು ಸಹಾಯ ಮಾಡ ಶಕ್ತನಲ್ಲ. ಪ್ರಭುಗಳಲ್ಲಿ ಭರವಸೆ ಇಡಬೇಡ್ರಿ ಅಂತ ಹೇಳ್ತಾನೆ. ಭರವಸೆ ಇಡಬೇಡ, ನಂಬಿಕೆ ಇಡ್ಬೋದು, ಬಟ್ ಭರವಸೆ, ಕಾನ್ಫಿಡೆನ್ಸ್, ಟೋಟಲ್ಲಾಗಿ ಕಾನ್ಫಿಡೆನ್ಸ್ ಇಟ್ಟರೆ
ಅವನು ಸಹಾಯ ಮಾಡೋಕ್ಕೆ ಶಕ್ತನಲ್ಲ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೆ, ನಂಬಿಕೆ ಮತ್ತು ಅಪನಂಬಿಕೆಯೊಳ ಮಿಕ್ಸ್ ಆಗಿ ನಾನು ಜೀವಿಸುವುದಲ್ಲ, ಪೂರ್ಣ ಭರವಸೆದಿಂದ. ಅದರ ಅರ್ಥ ಸ್ವಲ್ಪವೂ ಅಪನಂಬಿಕೆ ಇಲ್ಲದಂಥ ಸ್ಥಿತಿ. ಆಗ ಅವನೇನು ಹೇಳ್ತಾನೆ, ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ. ನನ್ನ ಮುಖವು ಕಗ್ಗಲಿನಂತೆ ಗಟ್ಟಿ ಮಾಡಿಕೊಂಡಿದ್ದೇನೆ, ಆಶಾಭಂಗ ಪಡಲಾರನೆಂದು ನನಗೆ ಗೊತ್ತು. ನಾನು ಆಶಾಭಂಗ ಪಡೋದಿಲ್ಲ. ಒಂದು ಭರವಸೆ ಏನು, ಒಂದು ಕಾನ್ಫಿಡೆನ್ಸ್ ಏನು ಗೊತ್ತಾ? ಇನ್ನೊಬ್ಬರ ಮುಂದೆ ನಾನು ತಲೆ ತಗ್ಸಲ್ಲ. ಯಾಕೆ? ಇನ್ನೊಬ್ಬರ ಮುಂದೆ ನಾನು ನಿರಾಶೆ ಮಾತನ್ನು ಹೇಳಲ್ಲ. ಇನ್ನೊಬ್ಬರ ಮುಂದೆ ನಾನು ಸೋತು ಹೋಗಲ್ಲ. ಯಾಕೆ? ನನ್ನ ಬಲದಿಂದ ಅಲ್ಲ, ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡೋದರಿಂದ. ಈ ದಿವಸ ಕರ್ತನ ಮೇಲೆ ಪೂರ್ಣವಾದ ಭರವಸೆವಿಟ್ಟು ಮುಂದೆ ಸಾಗುವಾಗ ನಮಗಾಗಿ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ಪೂರ್ಣವಾಗಿ ಭರವಸೆವಿಟ್ಟು ಮುಂದೆ ಸಾಗುವಂತೆ ದೇವರು ನಮಗೆ ಕೃಪೆ ಮಾಡಲಿ. ನಮ್ಮಲ್ಲಿ ಒಂದು ನಂಬಿಕೆ, ಭರವಸೆ ಇರಬೇಕು. ನಾನು ಆಶಾಭಂಗ ಪಡಲ್ಲ. ಇವತ್ತೊಂದು ವೇಳೆ ನಿರಾಶೆ ಇರ್ಬೋದು, ವೇದನೆ ಇರ್ಬೋದು, ಆದರೆ ನಾನು ತಲೆ ತಗ್ಗಿಸುವುದಿಲ್ಲ. ಯಾಕೆಂದರೆ ಕರ್ತನಾದ ದೇವರು ನನಗೆ ಸಹಾಯ ಮಾಡುವನು ಎಂಬ ಭರವಸೆಯಿಂದ ಮುಂದೆ ಹೋಗೋಣ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಮತ್ತೊಂದು ಸಾರಿ ದೇವರೇ, ನಮ್ಮನ್ನು ನಿನ್ನ ಒಪ್ಪಿಸಿಕೊಡ್ತೇವೆ. ನಾವು ನಂಬಿಕೆಯ ನೆಕ್ಸ್ಟ್ ಸ್ಟೆಪ್ ಆದಂಥ ಒಂದು ಭರವಸೆಯಲ್ಲಿ, ಒಂದು ದೃಢತೆಯಲ್ಲಿ ದೇವರೇ ನಿನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗುವುದಕ್ಕೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ನಿನ್ನ ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇರಲಿ. ಕರ್ತನೆ, ನಾವು ಆಶಾಭಂಗ ಪಡೋದಿಲ್ಲ ಎಂಬ ಒಂದು ನಂಬಿಕೆಯಲ್ಲಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.